ನಮಸ್ಕಾರ. ಎಲ್ಲರಿಗೂ ಇಂಚರ ಕನ್ನಡ ಭಾಷಾ ಲೋಕಕ್ಕೆ ಸ್ವಾಗತ. ಇಂದು ನಾನು ನಮ್ಮ ಪುಟಾಣಿಗಳಿಗೆ ಉದಾರ ಮನಸ್ಸಿನ ಒಂದು ಮರದ ಕಥೆ ಹೇಳ್ತೀನಿ. ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಸೇಬಿನ ಮರ ಇತ್ತು. ಅದು ದಟ್ಟವಾಗಿ ಬೆಳೆದ ರೆಂಬೆ ಕೊಂಬೆಗಳೊಂದಿಗೆ ಬಹಳ ಸುಂದರವಾಗಿತ್ತು. ಅಲ್ಲಿ ಒಂದು ಪುಟ್ಟ ಹುಡುಗ ದಿನವೂ ಆಡಲು ಬರುತ್ತಿದ್ದ. ಆ ಮರಕ್ಕೂ ಆ ಹುಡುಗನ ಮೇಲೆ ಅಪಾರ ಪ್ರೀತಿ. ಅವನು ಬಂದಾಗ ಮರಕ್ಕೆ ಬಹಳ ಸಂತೋಷವಾಗುತ್ತಿತ್ತು. ಅದರ ಕೊಂಬೆಗಳಲ್ಲಿ ಜೋಕಾಲಿ ಆಡೋದು, ಸೇಬಿನ ಹಣ್ಣು ತಿನ್ನೋದು, ಮರದ ಜೊತೆ ಕಣ್ಣ ಮುಚ್ಚಾಲೆ ಆಟ, ಹೀಗೆ ಗಂಟೆಗಟ್ಟಲೆ ಆ ಹುಡುಗ ಮರದೊಡನೆ ಆಟವಾಡುತ್ತಿದ್ದ. ಹೀಗೆ ಅವರಿಬ್ಬರ ಸಮಯ ಸಂತೋಷದಿಂದ ಕಳೆಯುತ್ತಾ ಬಂತು. ಹುಡುಗ ಬೆಳೆದು ದೊಡ್ಡವನಾದ. ಈಗ ಅವನು ಮರದ ಜೊತೆ ಆಟ ಆಡುತ್ತಿರಲಿಲ್ಲ. ಒಂದು ದಿನ ಮರದ ಬಳಿ ಬಂದು ನನಗೆ ದುಡ್ಡು ಬೇಕು ಎಂದು ಕೇಳಿದ. ಹುಡುಗ ಆಗ ಯುವಕನಾಗಿದ್ದ. ಮರ, ನನ್ನ ಬಳಿ ದುಡ್ಡಿಲ್ಲ, ನನ್ನ ಸೇಬುಗಳನ್ನು ತೆಗೆದುಕೊಂಡು ಊರಿನ ಸಂತೆಯಲ್ಲಿ ಮಾರು, ಹಣ ಸಿಗುತ್ತದೆ ಎಂದು ಹೇಳಿತು. ಸಂತೆ ಎಂದರೆ ಏನು ಗೊತ್ತಾ? ಸಂತೆ ಎಂದರೆ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಊರಿನ ಒಂದು ನಿಗದಿತ ಸ್ಥಳದಲ್ಲಿ ರೈತರು, ವ್ಯಾಪಾರಿಗಳು ತಮ್ಮ ಬೆಳೆ ಮತ್ತು ಸಾಮಾನುಗಳನ್ನು ಮಾರುವ ಮಾರುಕಟ್ಟೆ. ಸಂತೆಯಲ್ಲಿ ಸೇಬು ಮಾರಿ ಅವನು ಹಣ ಸಂಪಾದಿಸಿದ. ಸ್ವಲ್ಪ ವರ್ಷಗಳ ನಂತರ ಆತ ಮತ್ತೆ ಮರದ ಬಳಿ ಬಂದ. ಆಗ ಅವನು ಮಧ್ಯವಯಸ್ಕ. ಮರದ ಬಳಿ ನನಗೆ ಮನೆ ಬೇಕು ಎಂದ. ಮರ ನನ್ನ ಕೊಂಬೆಗಳನ್ನು ಕಡಿದು ಮನೆ ಮಾಡಿಕೋ ಎಂದು ಹೇಳಿತು. ಆತ ಹಾಗೆ ಮಾಡಿದ. ಮತ್ತೆ ಸ್ವಲ್ಪ ವರ್ಷಗಳು ಕಳೆದ ನಂತರ ಮರದ ಬಳಿ ಹೋದ. ಆಗ ಆತನಿಗೆ ಸ್ವಲ್ಪ ಜಾಸ್ತಿ ವಯಸ್ಸಾಗಿತ್ತು. ನನಗೆ ಬೇಸರ ಹೆಚ್ಚಾಗಿದೆ, ಎಲ್ಲಾದರೂ ದೂರ ಹೋಗಬೇಕು, ನನಗೆ ಸುತ್ತಾಡಲು ದೋಣಿ ಬೇಕು ಎಂದು ಮರದ ಬಳಿ ಕೇಳಿದ. ಮರ ನನ್ನ ಕಾಂಡವನ್ನು ಕಡಿದು ದೋಣಿ ಮಾಡಿಕೋ ಎಂದಿತು. ಅದೂ ಆಯಿತು. ಮರಕ್ಕೆ ಅವನಿಗೆ ಸಹಾಯ ಮಾಡಿದ ತೃಪ್ತಿ ಇತ್ತು, ಆದರೆ ಸಂತೋಷವಾಗಲಿಲ್ಲ. ಇನ್ನೂ ಸ್ವಲ್ಪ ವರ್ಷಗಳು ಕಳೆದ ನಂತರ ಆತ ಮತ್ತೆ ಮರದ ಬಳಿ ಬಂದ. ಈಗ ಆತ ಮುದುಕನಾಗಿದ್ದ. ಮರವು, ಈಗ ನನ್ನ ಬಳಿ ಕೊಡಲು ಏನೂ ಉಳಿದಿಲ್ಲ. ಈಗ ನನ್ನ ಬಳಿ ಸೇಬಿಲ್ಲ, ಕೊಂಬೆಗಳಿಲ್ಲ, ಕಾಂಡವೂ ಇಲ್ಲ, ನಾನೊಂದು ಉಳಿಕೆಯ ಮೋಟು ಮರವಷ್ಟೇ ಎಂದಿತು. ಅವನು, ನನಗೆ ಏನೂ ಬೇಡ, ನನಗೆ ಸೇಬಿನ ಹಣ್ಣು ತಿನ್ನುವ ವಯಸ್ಸು ಮೀರಿದೆ, ತಿರುಗಾಡಲು ಶಕ್ತಿಯೂ ಉಳಿದಿಲ್ಲ, ನಾನು ಒಂದು ಕಡೆ ಶಾಂತಿಯಿಂದ ಕೂರಬೇಕು ಅಷ್ಟೇ ಎಂದ. ಮರವು, ನಾನು ಈಗ ಕೇವಲ ಒಂದು ಮೋಟು ಮರವಷ್ಟೇ, ಆದರೆ ನೀನು ನನ್ನ ಬಳಿ ಕೂರಬಹುದು ಎಂದಿತು. ಅವನು ಮರವನ್ನಪ್ಪಿಕೊಂಡು ಅದರ ಬಳಿ ಕುಳಿತ. ಮರ ಬಹಳ ಸಂತೋಷಗೊಂಡಿತ್ತು. ಮರಕ್ಕೆ ಸಹಾಯ ಮಾಡುವ ಗುಣದ ವಿಶಾಲ ಮನಸ್ಸಿತ್ತು. ಇದರಿಂದ ನಾವು ಏನನ್ನು ತಿಳಿಯಬಹುದು ಹೇಳಿ? ಕೆಲವರಿಗೆ ಸಹಾಯ ಮಾಡುವ ಸಹಜ ಮನಸ್ಸಿರುತ್ತದೆ. ಅವರು ಸಹಾಯ ಪಡೆದುಕೊಂಡವರಿಂದ ಏನನ್ನೂ ಬಯಸುವುದಿಲ್ಲ. ಇತರರಿಗೆ ಸಹಾಯ ಮಾಡುವುದರಿಂದ ಅವರಿಗೆ ಸಂತೋಷ, ನೆಮ್ಮದಿ ಸಿಗುತ್ತದೆ. ಇವತ್ತಿನ ಕಥೆ ನಿಮಗೆ ಇಷ್ಟ ಆಯಿತಾ? ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಇಂಚರ ಕನ್ನಡ ಭಾಷಾ ಲೋಕಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬಹಳ ಬೇಗ ಬರ್ತೀನಿ. ಧನ್ಯವಾದಗಳು.